ಇದರ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗಿರೋದು ಯಾರ ಜವಾಬ್ದಾರಿ? ಅದನ್ನು ಯಾವುದನ್ನೂ ಮಾಡದೆ ಮಳೆ ಬಂತ್ರಿ, ಏನು ಮಾಡೋಕ್ಕಾಗುತ್ತೆ? ಮಳೆ ಜೋರಾಗಿ ಬಂತು, ನಾವು ನಿರೀಕ್ಷೆ ಮಾಡಿರಲಿಲ್ಲ, ಜೋರಾಗಿ ಮಳೆ ಬಂತು. ಜೋರಾಗಿ ಮಳೆ ಬಂದಿದ್ರಿಂದ ಇದೆಲ್ಲ ಆಗಿದೆ. ಕರೆಕ್ಟು. ಮಳೆ ಬರೋದಕ್ಕಿಂತ ಮೊದಲು ಮಾಡಬೇಕಾಗಿರುವಂಥ ಸಿದ್ಧತೆಯ ಜವಾಬ್ದಾರಿ ನಿಮ್ಮದೇ ಆಗಿತ್ತು. ನೀವು ಅದನ್ನು ಮಾಡಿಕೊಂಡಿಲ್ಲ. 800 ಮರಗಳು ಬಿದ್ದಿದೆ ಅಂತಂದರೆ ಎಲ್ಲವೂ ಕೂಡ ಬಿದ್ದು ಹೋಗೋ ಸ್ಥಿತಿಯಲ್ಲಿದ್ದಂಥ ಮರಗಳು ಅಂತ ನಾನು ಹೇಳ್ತಾ ಇಲ್ಲ, ನನಗದರ ಅರಿವಿದೆ. ಆದರೆ ಬಹುತೇಕ ಮರಗಳು ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿದ್ದಂಥ ಮರಗಳಾಗಿತ್ತು. ಅದರಲ್ಲಿ ಬಹಳಷ್ಟು ಕಡೆ ಮರದ ಕೊಂಬೆಗಳು ಇನ್ನೇನೋ ಬೀಳುತ್ತೆ ಅನ್ನುವಂಥ ಸ್ಥಿತಿಯಲ್ಲಿತ್ತು. ನಾನು ಅದಕ್ಕೆ ಹೇಳಿದೆ, ವಾರ್ಡಿಗೊಬ್ಬ ಅಧಿಕಾರಿ ಇದ್ದಾರಲ್ರಿ, ಎಲ್ಲಿ ಸತ್ತು ಹೋಗಿದ್ರು ಇಷ್ಟು ದಿನ? ಏನು ಲಕ್ವ ಹೊಡೆದಿತ್ತು ಅವರಿಗೆ? ಏನಾಗಿತ್ತು? ನನ್ನ ಏರಿಯಾದಲ್ಲಿ, ನನ್ನ ವಾರ್ಡಲ್ಲಿ ಏನಾಗ್ತಿದೆ, ಏನಿದೆ ಸಮಸ್ಯೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿರೋದು, ಪತ್ತೆ ಹಚ್ಚಬೇಕಾಗಿರೋದು, ಸಮಸ್ಯೆ ಇದ್ರೆ ಸರಿ ಮಾಡಬೇಕಾಗಿರೋದು ಯಾರ ಜವಾಬ್ದಾರಿ? ಮತ್ತೆ ಯಾವ ಕರ್ಮಕ್ಕಿದ್ದಾರೆ ಇವರು? ಯಾವ ಪುರುಷಾರ್ಥಕ್ಕಿದ್ದಾರೆ ಇವರು? ಇರೋದಾದ್ರೂ ಏನಕ್ಕೆ ಇವರು? ಅದನ್ನೇ ಮಾಡೋದಕ್ಕೆ ತಾನೇ ಇವರನ್ನ ಕೂರಿಸಿರೋದು, ಅದಕ್ಕೆಂತಲೇ ತಾನೇ ಸ್ಯಾಲರಿ ಕೊಡ್ತಾ ಇರೋದು, ಓಡಾಡೋದಕ್ಕೆ ಕಾರುಗಳನ್ನು ಕೊಟ್ಟಿರೋದು. ನಮ್ಮ ನಿಮ್ಮ ತೆರಿಗೆ ದುಡ್ಡಲ್ಲೇ ತಾನೇ ಇದನ್ನೆಲ್ಲವನ್ನೂ ಪಡ್ಕೊಂಡು ಹಾಯಾಗಿರೋದು, ಟೈಮ್ಗೆ ಸ್ಯಾಲರಿ ಪಡ್ಕೊಂಡು. ಅದನ್ನೇ ಮಾಡೋದಕ್ಕಾಗಲ್ಲ. ಕೇಳಿದರೆ ಮಳೆ ಬಂತು, ಬಿತ್ತು ಗೋಡೆ, ಮರ ಬಿತ್ತು, ನೀರು ನಿಲ್ತು. ಇದು ಇವ್ರು ಕೊಡುವಂಥ ಉತ್ತರ. ನಾನು ಈ ವರ್ಷ ಅಲ್ಲ ಇದನ್ನು ನೋಡ್ತಾ ಇರೋದು, ಹಲವು ವರ್ಷಗಳಿಂದ ಇದನ್ನೇ ನೋಡ್ತಾ ಇದ್ದೀವಿ. ಸರ್ಕಾರಗಳು ಬದಲಾಯಿತು, ಮುಖ್ಯಮಂತ್ರಿಗಳು ಬದಲಾದರು, ಇನ್ಚಾರ್ಜ್ ಮಿನಿಸ್ಟ್ರಿಗಳು ಬದಲಾದರು. ಬಂದಾಗ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಮಣ್ಣು ಮಾಡ್ತೀವಿ, ಮಸಿ ಮಾಡ್ತೀವಿ ಅಂತ ಭಾಷಣ. ಆಗೋದೇನು? ಇದೇ ಯಡಿಯೂರಪ್ಪ ಇನ್ಚಾರ್ಜ್ ಆಗಿದ್ರು, ಇದೇ ಬೆಂಗಳೂರಿಗೆ, ಅಂದರೆ ಮುಖ್ಯಮಂತ್ರಿಯಾಗಿ ಇನ್ಚಾರ್ಜ್ ಆಗಿದ್ರು, ಆಗ್ಲೂ ಹಿಂಗೇನೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಇನ್ಚಾರ್ಜ್ ಆಗಿದ್ರು, ಆಗ್ಲೂ ಹಿಂಗೇನೆ. ನಂತರ ಸರ್ಕಾರ ಬದಲಾಯಿತು, ಇದಕ್ಕೆಂತಲೇ ಇನ್ಚಾರ್ಜ್ ಉಪಮುಖ್ಯಮಂತ್ರಿಗಳು ಬಂದರು, ಡಿ ಕೆ ಶಿವಕುಮಾರ್ ಅವರು. ಈಗಲೂ ಹಂಗೇನೆ. ಎಷ್ಟು ದಿನ ಅಂತ ಕತೆ ಹೇಳ್ತೀರಿ? ಬಿಜೆಪಿ ಕಾಲದಲ್ಲಿ ಹಾಳಾಗಿತ್ತು, ನಾವು ಸರಿ ಮಾಡೋದಕ್ಕೆ ನಮಗೆ ಟೈಮ್ ಬೇಕು ಅಂತ. ಎಷ್ಟು 3 ವರ್ಷ ಆಯಿತು, ಏನು 300 ವರ್ಷ ಬೇಕಾ ಸರಿ ಮಾಡೋದಕ್ಕೆ ವ್ಯವಸ್ಥೆಯನ್ನು? ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಜನ ಬೈಬೇಕು ಬೈಬೇಕು ಬೈಬೇಕು, ಮೀಡಿಯಾದವರು ಬೈಬೇಕು ಬೈಬೇಕು, ಬಾಯಿ ಬಡ್ಕೊಂಡು ಹಾಳಾಗೋಗ್ಬೇಕು. ನಾವು ಹೆಂಗಾದರೂ ಇರ್ತೀವಿ. ಮೊನ್ನೆ ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ ನಾವು. ಗುಂಡಿ ಬಿತ್ತು, ಗುಂಡಿ ರಿಪೇರಿ ಮಾಡಿದ್ರು, 1 ಲಕ್ಷ ರೂಪಾಯಿ ಒಂದು ಗುಂಡಿಗೆ ಬಿಲ್ ಮಾಡಿದ್ರು. ಇವತ್ತು ಗುಂಡಿಗಳು ಹಂಗೆ ಇದ್ದಾವೆ. ಇವರು ಬಿಲ್ ಮಾಡಿದಂಥ ಗುಂಡಿಗಳು ಹಂಗೆ ಇದ್ದಾವೆ, ಹಲವು ಗುಂಡಿಗಳು ಅದೇ ರೀತಿ ಇದ್ದಾವೆ. ಅದು ಸರಿ ಹೋಗಲಿಲ್ಲ ವ್ಯವಸ್ಥೆ, ರಸ್ತೆಗಳು ಸರಿ ಹೋಗಲಿಲ್ಲ ವ್ಯವಸ್ಥೆ. ನೀರು ನಿಲ್ಲೋ ಸಮಸ್ಯೆಗೆ ಇಲ್ಲಿ ತನಕ ಪರಿಹಾರ ಕಂಡುಕೊಳ್ಳೋದಕ್ಕಾಗಿಲ್ಲ. ಕೇಳಿದರೆ ದಿಲ್ಲಿಯಲ್ಲಾಗಲ್ವಾ, ಮುಂಬೈಯಲ್ಲಾಗಲ್ವಾ, ಹೈದರಾಬಾದಲ್ಲಾಗಲ್ವಾ? ಅರೆ ಅಲ್ಲೆಲ್ಲ ಆಗತ್ತೆ, ಇಲ್ಲಿ ಆಗಬಾರ್ದು ಅಂತ ಹೇಳ್ತಾ ಇರೋದು. ಇಷ್ಟು ಚಂದದ ಒಂದು ಊರನ್ನ ಹೇಗೆಲ್ಲ ಹಾಳು ಮಾಡೋದಕ್ಕೆ ಸಾಧ್ಯ ಇದೆಯೋ ಹಾಗೆಲ್ಲ ಹಾಳು ಮಾಡಾಕಿದ್ದಾರೆ. ಹೇಗೆಲ್ಲ ಈ ವ್ಯವಸ್ಥೆಯನ್ನ ಕುಲಗೆಡಿಸೋದಕ್ಕೆ ಸಾಧ್ಯ ಇದೆಯೋ ಹಾಗೆಲ್ಲ ಕುಲಗೆಡಿಸಿ ಆಗಿದೆ. ಒಂದು ಚರಂಡಿಯ ಹೂಳೆತ್ತೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಆದ್ರೆ ದರಿದ್ರ ವ್ಯವಸ್ಥೆ ಏನಕ್ಕಿರ್ಬೇಕ್ರಿ? ಏನಕ್ಕೆ ಬೇಕದು? ಒಂದು ಅಂಡರ್ ಪಾಸ್ ಅಲ್ಲಿ ಸಮರ್ಪಕವಾಗಿ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡೋದಕ್ಕಾಗಲ್ಲ. ಹಲವು ಅಂಡರ್ ಪಾಸ್ಗಳನ್ನು ನನ್ನ ಹೆಸರು ಸಮೇತ ಹೇಳಬಹುದು. ಕಳೆದ ವರ್ಷನೂ ಅದೇ ಸಮಸ್ಯೆ, ಈ ವರ್ಷನೂ ಅದೇ ಸಮಸ್ಯೆ, ಮುಂದಿನ ವರ್ಷನೂ ಅದೇ ಸಮಸ್ಯೆ, ಹಿಂದೆನೂ ಹಂಗೆ ಅದೇ ರೀತಿ ಇತ್ತು ಸಮಸ್ಯೆ. ಸಾಯೋದು ಯಾರು? ಬಡವರು ಸಾಯ್ತಾರೆ, ಮಧ್ಯಮ ವರ್ಗದವರು ಸಾಯ್ತಾರೆ, ನೀರಲ್ಲಿ ಮುಳುಗಿ ಸಾಯ್ತಾರೆ, ಮರ ಬಿದ್ದು ಸಾಯ್ತಾರೆ. ಇವುಗಳಿಗೆ ಏನೂ ಆಗಲ್ಲ. ಇವುಗಳೆಲ್ಲ ಆರಾಮ್ಸೆ ಇದ್ದಾವೆ. ಡಾಲರ್ಸ್ ಕಾಲೋನಿಯಲ್ಲೋ, ಸದಾಶಿವ ನಗರದಲ್ಲೋ, ಇನ್ಯಾವುದೋ ಸೊಫಿಸ್ಟಿಕೇಟೆಡ್ ಏರಿಯಾದಲ್ಲೋ ಅಲ್ಲೊಂದು ಚಿಕ್ಕ ಕೊಂಬೆ ಬಿದ್ದರೆ ಫೋನ್ ಮಾಡಿದರೆ ಜಿ ಹುಜೂರ್ ಅಂತ ಬಂದು ಇವರ ಸೇವೆ ಮಾಡೋದಕ್ಕೆ ವ್ಯವಸ್ಥೆ ರೆಡಿ ಇದೆ. ವ್ಯವಸ್ಥೆ ರೆಡಿ ಇದೆ. ಸಾಮಾನ್ಯ ಜನ ವಾಸಿಸುವಂಥ ಏರಿಯಾಗಳಿದಾವಲ್ಲ, ಅಲ್ಲಿ ಯಾರು ಏನು ಬಾಯಿ ಬಡ್ಕೊಂಡ್ರು ಹೇಳೋರು ಕೇಳೋರಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಸಂಜೆ ಮಳೆ ಆಯಿತು. ಸಂಜೆ ಮಳೆ ಬಿತ್ತು, ಮರಗಳು ಬಿತ್ತು, ವಿದ್ಯುತ್ ಕಂಬಗಳು ಬಿತ್ತು, ಆಯಿತು ಬಿತ್ತು. ನಮಗದನ್ನು ತಡೆಯೋದಕ್ಕಾಗಲ್ಲ. ಓಕೆ, ನಾನು ಒಪ್ತೀನಿ, ತಡೆಯೋದಕ್ಕಾಗಲಿಲ್ಲ ನಿಮ್ಮಿಂದ, ಆಯಿತು, ತಪ್ಪುಗಳಾಯಿತು. ಸರಿ ಮಾಡೋದಕ್ಕೆ ಅವಕಾಶಗಳಿತ್ತಲ್ಲ. ನಿನ್ನೆ ಸಂಜೆ ಇನ್ಸಿಡೆಂಟ್ ಆಯಿತು, ಘಟನೆಗಳಾಯಿತು, ಮರಗಳು ಬಿತ್ತು. ಈಗಲೂ ಮರಗಳು ಹಾಗೇ ಇದ್ದಾವೆ ರಸ್ತೆಯಲ್ಲಿ, ಈಗಲೂ ಈ ಕ್ಷಣದಲ್ಲೂ ಕೂಡ.
ಅದನ್ನು ತೆಗೆಯೋದಕ್ಕಾಗಲ್ಲ ಅಂತಂದ್ರೆ ನೀವೆಲ್ಲ ಮೆಷಿನರೀಸ್ಗಳನ್ನೆಲ್ಲ ವಿದೇಶದಿಂದ ತರ್ತೀವಿ ಅಂತ ಹೇಳ್ತೀರಲ್ಲ, ಏನಕ್ಕೆ ತಂದಿದ್ರಿ? ಏನು ತುಕ್ಕು ಹಿಡಿತಾ ಇದೆಯಾ ಅವುಗಳೆಲ್ಲ? ಅರಣ್ಯ ಘಟಕ, ಮತ್ತೊಂದು ಘಟಕ, ಇನ್ನೊಂದು ಘಟಕ, ಒಳಚರಂಡಿ ಘಟಕ, ಸುಡುಗಾಡು ಘಟಕ ಎಲ್ಲವೂ ಇದೆ ಇಲ್ಲಿ. ಎಲ್ಲೋಯ್ತದೆಲ್ಲ? ಏನಾಗ್ತಿದೆ? ನೀವೇ ತಾನೇ ಹೇಳಿದ್ದು BBMP ಎನ್ನುವಂಥ ಒಂದು ವ್ಯವಸ್ಥೆಯೊಳಗೆ ಎಲ್ಲವನ್ನು ಸರಿ ಮಾಡೋದಕ್ಕಾಗಲ್ಲ, ನಾವು 5 ಪಾಲಿಕೆಗಳನ್ನು ಮಾಡ್ತೀವಿ, 5 ಪಾಲಿಕೆಗಳಿಗೆ ಅಧಿಕಾರಿಗಳನ್ನು ನೇಮಿಸ್ತೀವಿ, ಅಧಿಕಾರದ ವಿಕೇಂದ್ರೀಕರಣ ಆಗುತ್ತೆ, ವಿಕೇಂದ್ರೀಕರಣ ಆದರೆ ಎಲ್ಲ ಸರಿ ಆಗುತ್ತೆ. ಏನು ಮಣ್ಣು ಸರಿಯಾಗಿರೋದು ವ್ಯವಸ್ಥೆ? ಅಧಿಕಾರದ ವಿಕೇಂದ್ರೀಕರಣ ಆಯಿತು, ಅಧಿಕಾರಿಗಳು ಒಂದಿಷ್ಟು ಜನ ಜಾಸ್ತಿ ಬಂದರು, ಅವರಿಗೆ ಸ್ಯಾಲ್ರಿ ಹೋಯಿತು, ಅವರಿಗೆ ಓಡಾಡೋದಕ್ಕೆ ಕಾರ್ ಬಂತು, ಕಚೇರಿಗಳಾಯಿತು. ಇದರ ಬಿಟ್ಟು ಬೇರೆ ಏನಾಯಿತು? ಇಲ್ಲಿ ಏನು ವ್ಯವಸ್ಥೆ ಆಯಿತು? ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜನರನ್ನು ಮಾತನಾಡಿಸ್ತಾ ಹೋಗೋಣ. ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ JP ನಗರದಿಂದ ಪೂರ್ಣಿಮಾ ಅನ್ನೋರು ಫೋನ್ ಸಂಪರ್ಕದಲ್ಲಿ. ಪೂರ್ಣಿಮಾ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ತೆ, ಏನು ಹೇಳ್ತೀರಿ ಮೇಡಮ್? ಸರ್ ಏನ್ ಹೇಳೋದು ಸರ್, ಇವಾಗ ಬೆಂಗಳೂರು ನೋಡಿ, ಇವಾಗ ಬಡ್ಜೆಟ್ ಅಲ್ಲಿ ಅಷ್ಟು ಕೋಟಿ ಅವರು ನಮ್ಗೆ ಹೇಳ್ತಾರೆ, ಅಷ್ಟು ಬೆಂಗಳೂರು ಇಂಪ್ರೂವ್ಮೆಂಟ್ಗೆ ಎಲ್ಲ ಇಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾರೆ. ಏನ್ ಡೆವಲಪ್ಮೆಂಟ್ ಆಗಿದೆ? ಏನೂ ಆಗಿಲ್ಲ. ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ರು, ಹೋಪ್ಲೆಸ್ ಸರ್ ಅದು. ಅದು ತುಂಡು ಮಾಡ್ಬಿಟ್ರು ನಗರ ಪಾಲಿಕೆನ. ಆಮೇಲೆ ಕಾರ್ಪೊರೇಟರ್ ಎಲೆಕ್ಷನ್ ಎಷ್ಟು ವರ್ಷಗಳಾಯ್ತು. ಆ ಕಾರ್ಪೊರೇಟರ್ಗಳು ಇದ್ದಾಗ ಅಚ್ಚುಕಟ್ಟಾಗಿ ಕೆಲಸ ಮಾಡೋರು ಸರ್ ನಮ್ ಜಯನಗರ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ನಮ್ ಜಯನಗರದ್ದು ಪಾರ್ಕ್ಗಳು ನೋಡ್ ಬನ್ನಿ ಸರ್ ನೀವು, ಗಬ್ಬನಾಗ್ತಾ ಇದೆ ಇಲ್ಲ. ಆಮೇಲೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇದು ಯಾರ ಜವಾಬ್ದಾರಿನೋ ಅವ್ರ ಮೇಲೆ ಇವ್ರು ಮಾಡ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ. ನಾವು ಮರನ್ ಕಡಿಬಾರ್ದು, ಒಂದು ಕೊಂಬೆ ಕಡಿಬೇಕಾದ್ರೂ ನಾವು ಅವ್ರದ್ದು ಪರ್ಮಿಷನ್ ತಗೋಬೇಕು. ಇಲ್ಲಿ ನಮ್ JP ನಗರ ಡೆಂಟಲ್ ಕಾಲೇಜ್ ಹತ್ರ ಮರ ಬಿದ್ದಿದೆ, ಹಳೇ ಮರಗಳು ಲೂಸ್ ಆಗ್ಬಿಡುತ್ತೆ ಸರ್, ಅದು ರೂಟ್ಸ್ ಎಲ್ಲ. ಕರೆಕ್ಟ್ ಗೊತ್ತಾಯ್ತು ನನಗೆ. ಅವಾಗ ನೋಡ್ಬೇಕು ಅವ್ರು ಬಂದದು, ಮಳೆ ಬಂದಾಗ ಲೂಸ್ ಸಾಯಿಲ್ ಆದಾಗ ಅದು ಆಬ್ವಿಯಸ್ಲಿ ಅದು ಬಿದ್ದೆ ಬೀಳುತ್ತದು. ಅಲ್ಲಿ ಯಾರು ಜನಸಾಮಾನ್ಯರಿಗೆ ಏನ್ ಗೊತ್ತು ಸರ್, ಅದು ಪಾಪ ಯಾರೋ ಅಮಾಯಕ ನಿಂತಿರ್ತಾರೆ, ಈ ಬೋರಿಂಗ್ ಆಸ್ಪತ್ರೆ ಆಯ್ತಲ್ಲ, ಹಂಗಾಗತ್ತೆ ಅಷ್ಟೇ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಕ್ ಯೋಗ್ಯತೆ ಇಲ್ಲ ಇವ್ರಿಗೆ, ಆ ವ್ಯವಸ್ಥೆನೇ ಇಲ್ಲ. ನೋಡಿ, ನಾವು ಇವಾಗ ಟ್ಯಾಕ್ಸ್ 5% ರಿಬೇಟ್ ಅಂತ ಕೊಟ್ರು, ನೆನ್ನೆ ಕಟ್ಟಿದ್ವಿ ನಾವು ನಮ್ JP ನಗರಲ್ಲಿ. ಅಲ್ಲ, ಟ್ಯಾಕ್ಸ್ ಕಟ್ಟದಿದ್ರೆ ಮನೆ ಮುಂದೆ ಡಂಗುರ ಸಾರ್ತಾರೆ, ಮತ್ತೆ ನಾವು ಸೀಸ್ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ. ಆಮೇಲೆ ಗಟರ್ ಕ್ಲೀನ್ ಮಾಡೋದಿರ್ಲಿ, ಸರಾಗವಾಗಿ ಹೋಗಕ್ಕೆ ರೋಡ್ಗಳಂತೂ ವರ್ಸ್ಟ್. ಇವಾಗ MLA ಪಾಪ ಅವರು ಸೆಲ್ಫ್ ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾ ಇದಾರೆ, ಅವ್ರಿಗೆ ಫಂಡ್ಸ್ ಸಿಗಲ್ಲ ಅವ್ರಿಗೆ. ನಾನು ಯಾವ ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ಸರ್, ಇರೋ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕರೆಕ್ಟ್. ಆಸ್ ಎ ಲೇಮನ್ ತರ ಮಾತಾಡ್ತಾ ಇದ್ದೀನಿ. ಅಷ್ಟು ವರ್ಸ್ಟ್ ಸಿಸ್ಟಮ್ ಸರ್. ಇವಾಗಂತೂ ತುಂಬಾ ಬೇಜಾರಾಗತ್ತೆ ನಮ್ಗೆ. ಎಷ್ಟು ನೀಟ್ ಆಗಿತ್ತು ನಮ್ ಜಯನಗರ್ ಕಾನ್ಸ್ಟಿಟ್ಯೂಷನ್, ಎಷ್ಟು ಕ್ಲೀನ್ ಆಗಿತ್ತು ನಮ್ ವಿಜಯ್ ಕುಮಾರ್ ಸರ್ ಇದ್ದಾಗ. ಅಷ್ಟೇನೆ ಒಬ್ಬರ ಮೇಲೆ ಒಬ್ರು ಹೇಳ್ತಾರೆ, ಗ್ರೇಟರ್ ಬೆಂಗಳೂರು ಅಂತ ತಂದ್ರು, ಎಲ್ಲ ಡಿವೈಡ್ ಮಾಡಿದ್ರು. ಏನ್ ಉಪಯೋಗ ಆಯ್ತು? ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಸರ್, ಗಾರ್ಬೇಜ್ ಬೆಂಗಳೂರು ಆಗಿದೆ, ಹುಲಿಗೆಟ್ಟೋಗಿದೆ. ಅರ್ಥ ಆಯ್ತು, ತಮ್ಮ ಆಕ್ರೋಶ ನನಗೆ ಅರ್ಥ ಆಯ್ತು ಪೂರ್ಣಿಮಾ ಅವರು. ಥ್ಯಾಂಕ್ ಯು. ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.